ಅಷ್ಟು ಮಂದಿ ಮನೆ ಕೊಲೆ ಆಗ್ಯಾವಲ್ರಿ ನಮ್ಮ ಹಿಂದೂ ಕಾರ್ಯಕರ್ತರು. ಹೋದರೆ ಎಲ್ಲ ಬಡವರೇ, ಯಾರು ಶ್ರೀಮಂತರಿಲ್ಲ. ನಮ್ಮೆಲ್ಲ ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟಿದ್ದೀರಿ. ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಸರ್, ನಿಮ್ಮ ಜೊತೆಗೆ ಕೇವಲ ಆ ಕಡೆ ಮಾತ್ರ ಅಲ್ಲ, ನಾವೆಲ್ಲ ನಿಮ್ಮ ಜೊತೆ ಖಂಡಿತವಾಗ್ಲೂ ಸದಾಕಾಲ ಇರ್ತೀವಿ ಸರ್. ನಾನು ಇವತ್ತು ಬಂದ್ರೂ ಪಾಪ ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿ ನಾನು ಇವತ್ತು ಅವರಿಗೆ ನಾಳೆ ಒಂದು 5 ಲಕ್ಷ ರೂಪಾಯಿ ನಾನು ವೈಯಕ್ತಿಕ ಕೊಡ್ತೇನೆ ಅಂತ ಹೇಳಿದೆ. ನೀವು ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ, ನೀವು ಅಧಿಕಾರ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಅವಾಗ ನೀವೆಲ್ಲ ಯಾರ್ಯಾರಿಗೂ ಗುತ್ತಿಗೆ ಕೊಟ್ರಿ, ಶಿವಮೊಗ್ಗದಲ್ಲಿ ಯಾರಿಗೆ ಗುತ್ತಿಗೆ ಕೊಟ್ರಿ, ದಕ್ಷಿಣ ಕನ್ನಡದಲ್ಲಿ ಯಾರು ಹೇಗೆ ಮುಸ್ಲಿಮ್ರೇ ನಿಮ್ಮ ಗುತ್ತಿಗೆದಾರರ. ಶಿವಮೊಗ್ಗದ ಏರ್ಪೋರ್ಟ್ ಯಾರಿಗೆ ಕೊಟ್ಟಿದ್ದು? ಮುಸ್ಲಿಮ್ ಒಬ್ಬ ಕಾಂಟ್ರಾಕ್ಟ್ರಿಗೆ. ಹಾಂ, ಅಲ್ಲಿ ಕಾರ್ಯಕರ್ತ ಹೇಳ್ತಾರೆ ನಾವು ಹೋದಾಗ ಎಲ್ಲ ಮುಸ್ಲಿಂ ಕಾಂಟ್ರಾಕ್ಟರ್ ಎಲ್ಲ ಆರ್ಥಿಕವಾಗಿ ಅವ್ರನ್ನ ಶ್ರೀಮಂತ ಮಾಡಿದ್ದೀರಿ. ಕರಾವಳಿ ಮತ್ತು ಶಿವಮೊಗ್ಗದಲ್ಲಿ ನೀವು ಕಾಂಟ್ರಾಕ್ಟರ್ಗಳ ಲಿಸ್ಟ್ ತೆಗೀರಿ. ನಮ್ಮ BJP ಅವರೇ ಇದರಲ್ಲಿ ಎಷ್ಟು ಮಂದಿಗೆ ಮುಸ್ಲಿಂ ಕಾಂಟ್ರಾಕ್ಟರ್ ಅದಾರೆ, ನಮ್ಮ ಹಿಂದೂಗಳು ಎಷ್ಟು ಅದಾರೆ, ಇದನ್ನು ಕೇಳ್ಕೊಂಡು ಉಚ್ಚಾಟನೆ ಮಾಡ್ತಾರೆ. ಅಂದರೆ ನೀವು ಬರೀ ಬಾಯಿಲೆ ಕಠಿಣ ಕ್ರಮ ಅಂದ್ರೆ ಆಗೋದಿಲ್ಲ. ಆ್ಯಕ್ಷನ್ದಾಗ ಈಗ ಯಾಕೆ ಉತ್ತರ ಪ್ರದೇಶದಲ್ಲಿ ಇದು ಇಲ್ಲ, ಇಲ್ಲೇ ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ, ಅಸ್ಸಾಂದಲ್ಲಿ ಯಾಕಿಲ್ಲ, ಕರ್ನಾಟಕದಲ್ಲೇ ಯಾಕೆ ಈ ರೀತಿ ಆಗ್ತಾಯಿದೆ? ಅಂದರೆ ಕೇವಲ ನಮ್ಮ ಹಿಂದೂ ಕಾರ್ಯಕರ್ತನ ಚುನಾವಣೆಗೆ ಬಳಸುವಂಥ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗೆ ಬರ್ಬೇಕು ಸಂಘಟನೆ. ಕಾರ್ಯಕರ್ತರು ಪಾಪ ಅವ್ರ ಮನೆ, ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿದೆ, ಎಲ್ಲ ಆರ್ಥಿಕವಾಗಿ ಕೆಟ್ಟ ಪರಿಸ್ಥಿತಿ ಇಲ್ಲುವಂಥ ಕಾರ್ಯಕರ್ತನ ರಕ್ಷಣೆ ನೀವು ಬರ್ತೀರಿ. ಈಗ ಒಂದೇನೋ ಹೇಳ್ತೀರಿ, ಅಟ್ ಕೊಡ್ತೀವಿ ಇಟ್ಟು ಕೊಡಿ, ಅದು ಕೊಟ್ಟರೆ ಏನು ಜೀವ ಕೊಡ್ಲಿಕ್ಕೆ ಆಗ್ತದೆ.